ಏನಂದ್ರೆ ಇದು ಲೋಡ್ ಸೆನ್ಸ್ ಮಾಡುತ್ತೆ. ತ್ರೀ ಫೇಸ್ ಸಪ್ಲೈ ಮೋಟರ್ ಹೋಗ್ತಾ ಇದೆ ಅಂತ. ಈ ತ್ರೀ ಫೇಸ್ ಅಲ್ಲಿ ಯಾವ್ದು ಫೇಸ್ ಫೇಲ್ಯೂರ್ ಆಯ್ತಂದ್ರೆ ಇದು ಆಫ್ ಮಾಡುತ್ತೆ. ಹಾಗಾಗಿ ಇದನ್ನ ಯೂಸ್ ಮಾಡಬೇಕಾಗತ್ತೆ. ಲೋಡ್ ಸೆನ್ಸ್ ಮಾಡುತ್ತೆ, ಲೋಡ್ ಕರೆಕ್ಟ್ ಆಗಿದೆ ಇಲ್ಲ ಅಂತ. ಆ ಪರ್ಪಸ್ ಗೆ ಹಾಕ್ತಾರೆ. ಇದರಲ್ಲಿ ನಿಮಗೆ SP1 ಇದೆ, SP2 ಇದೆ, SP3 ಇದೆ, ಈ ತರ ಬೇರೆ ಬೇರೆ ಮಾಡಲ್ ಇದೆ. ಸಪೋಸ್ ನೀವು ಬಟನ್ ಒತ್ತಿದಾಗ್ಲೂ ಆನ್ ಆಗ್ಲಿಲ್ಲ ಅಂದ್ರೆ ಒಂದ್ಸಲಿ ಮ್ಯಾಕ್ಸಿಮಮ್ ಆರ್ಮ್ಸ್ ತಗೊಂಡು ರಿಲೇ ಲಾಕ್ ಆಗಿರುತ್ತೆ. ರಿಲೇ ಲಾಕ್ ಆದಾಗ ನೀವು ಆನ್ ಬಟನ್ ಪ್ರೆಸ್ ಮಾಡಿದ್ರು ಆನ್ ಆಗಲ್ಲ ನಿಮಗೆ. ಮೀನ್ಸ್ ಇಲ್ಲಿಂದ ಸಪ್ಲೈ ನಿಮಗೆ ಕಾಯಿಲ್ಗೆ ಹೋಗಿರಲ್ಲ, ಅದು ಬೈಪಾಸ್ ಆಗಿರುತ್ತೆ. ಅದನ್ನ ಒಂದು 2-3 ಸಲ ನೀವು ರೀಸೆಟ್ ಮಾಡ್ಬೇಕು. ರೀಸೆಟ್ ಮಾಡಿದ್ರೆ ಲಾಕ್ ಓಪನ್ ಆಗುತ್ತೆ. ಲಾಕ್ ಓಪನ್ ಆದಾಗ ಮಾತ್ರ ಸರ್ಕ್ಯೂಟ್ ಕ್ಲೋಸ್ ಸರ್ಕ್ಯೂಟ್ ಆಗುತ್ತೆ, ಅವಾಗ ಆನ್ ಆಗುತ್ತೆ. ಇದರಲ್ಲಿ ನೀವು ಆದಷ್ಟು ಸ್ಟಾರ್ಟರ್ ಅಲ್ಲಿ ಏನಾದ್ರು ಬ್ಲೇಡ್ ಸೆಟ್ ಹೋದ್ರೆ ಒರಿಜಿನಲ್ ಬ್ಲೇಡ್ ಸೆಟ್ ಹಾಕೊಳ್ರಿ. ಸ್ವಲ್ಪ ಕಾಸ್ಟ್ಲಿ ಹೆವಿ ಆಯ್ತಂದ್ರು ಕಮ್ಮಿ ಕ್ವಾಲಿಟಿ ಹಾಕೋಬಾರ್ದು. ಕಮ್ಮಿ ಕ್ವಾಲಿಟಿ ಹಾಕೊಂಡ್ರೆ ನಿಮಗೆ ಇದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 750 ರೂಪೀಸ್ ಬರುತ್ತೆ. L&T ಚೆನ್ನಾಗಿರುತ್ತೆ. ವರ್ಷಕ್ಕೆ ಒಂದ್ಸಲ ಹಾಕ್ಸಿದ್ರೆ ನಿಮಗೆ 7,500 ಉಳಿಸುತ್ತೆ. ಅನಾವಶ್ಯಕವಾಗಿ ಮೋಟರ್ ಸುಡೋದು ತಪ್ಪು. 750 ರೂಪಾಯಿ ಹಾಕ್ಸಿದ್ರೆ ಇದ್ರಲ್ಲಿ ನಿಮ್ಗೆ 250 ರೂಪಾಯಿ ಸಿಗುತ್ತೆ. ಬಟ್ ಆ ಕ್ವಾಲಿಟಿ ಇರಲ್ಲ. ಸ್ವಲ್ಪ ಒಳ್ಳೇದ್ ಹಾಕೊಂಡ್ರೆ ಮೋಟರ್ ಸೇಫ್ಟಿ ಇರುತ್ತೆ. ಮತ್ತೆ ಇನ್ ಕೇಸ್ ಫ್ಯೂಸ್ ಏನಾರ ಹೋಗಿತ್ತಂದ್ರೆ ಬೇರೆ ಪ್ರಾಬ್ಲಮ್ ಇರುತ್ತೆ. ಇನ್ ಕೇಸ್ ಸಿಂಗಲ್ ರನ್ ಆಗಿರುತ್ತೆ ಮೋಟರ್, ಇಲ್ಲಾಂದ್ರೆ ಓವರ್ ಆರ್ಮ್ಸ್ ತಗೊಂಡ್ ಟ್ರಿಪ್ ಆಗಿರುತ್ತೆ, ಇಲ್ಲ ಶಾರ್ಟ್ ಆಗಿರುತ್ತೆ. ನೀವು ಫ್ಯೂಸ್ ಹೋಗಿತ್ತಂತ ಸಡನ್ ಆಗಿ ಫ್ಯೂಸ್ ಹಾಕೋದು ತಪ್ಪು. ನೀವು ಚೆಕ್ ಮಾಡ್ಬೇಕು. ವೈರಿಂಗ್ ಎಲ್ಲ ಮೆಲ್ಟ್ ಆಗಿರುತ್ತೆ, ಕೆಲವೊಂದು ಮೆಲ್ಟ್ ಆಗಿರುತ್ತೆ. ಫ್ಯೂಸ್ ಆಗಿದ ತಕ್ಷಣ ನೀವು ಬರ್ಸ್ಟ್ ಆಗೋ ಚಾನ್ಸ್ ಇರುತ್ತೆ. ಅದೆಲ್ಲ ಕೇರ್ ತಗೋಬೇಕಾಗತ್ತೆ. ಫ್ಯೂಸ್ ವೀಕ್ ಆಗಿ ಹೋಗಿರ್ಬೋದು. ಪ್ರಾಬ್ಲಮ್ ಇಲ್ಲ. ಕೇಸ್ ಹಾಕಂಗಲ್ಲೂ ಮತ್ತೆ ಅದೇ ಫ್ಯೂಸ್ ಹೋಯ್ತಂದ್ರೆ ಮೋಟರ್ ಬ್ರೌನಿಂಗ್ ಆಗಿರುತ್ತೆ. ಓವರ್ ಆರ್ಮ್ಸ್ ತಗೊಂಡು ಫ್ಯೂಸ್ ಹೋಗ್ತಾ ಇರುತ್ತೆ. ಮತ್ತೆ ಇಲ್ಲ ಬೇರೆ ಕಡೆ ಎಲ್ಲ ಶಾರ್ಟ್ ಆಗಿರುತ್ತೆ. ಮತ್ತೆ ಸ್ಟಾರ್ಟರ್ ಅಲ್ಲಿ ಬ್ಲೇಡ್ ಸೆಟ್ ಹೋದ್ರೂ ಆತರ ಫ್ಯೂಸ್ ಹೋಗುತ್ತೆ. ನಿಮಗೆ ಸ್ಟಾರ್ಟರ್ ಅಲ್ಲಿ ಬ್ಲೇಡ್ ಸೆಟ್ ಹೋತಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಇದು ಸ್ಟಾರ್ಟರ್ ಒಂದ್ 5 ಸೆಕೆಂಡ್ ಆಟೋ ಸ್ಟಾರ್ಟರ್ ಆನ್ ಆದಾಗ ಆನ್ ಆಗ್ಬಿಡುತ್ತೆ. ಆಟೋ ಸ್ಟಾರ್ಟರ್ ಆಫ್ ಆದ ತಕ್ಷಣ ಇದು ಆಫ್ ಆಗ್ಬಿಡುತ್ತೆ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ದುರ್ಗಾ ಪವರ್ ಕಂಟ್ರೋಲ್ ಚಿತ್ರದುರ್ಗ ಅವ್ರ ಅಂಗಡಿಗೆ ಬಂದಿದ್ದೀವಿ. ಇವತ್ತು ಈ ಸ್ಟಾರ್ಟರ್ ಬೋರ್ಡ್ ಅಲ್ಲಿ ಕೆಲವೊಂದೊಂದು ನಮ್ಮ ರೈತರಾಗ್ಲಿ ನಾವಾಗ್ಲಿ ಕೆಲವೊಂದು ಪ್ರಾಬ್ಲಮ್ ಎದುರಿಸ್ತಿರ್ತೀವಿ ಸ್ನೇಹಿತರೆ. ಈಗ ಏನಪ್ಪಾ ಅಂದ್ರೆ ನಾನು ಮೋಟರ್ ಸ್ಟಾರ್ಟ್ ಮಾಡಕ್ ಬಂದಿನಿ, ಸ್ಟಾರ್ಟ್ ಆಗುತ್ತೆ, 5 ಸೆಕೆಂಡ್ ಇರುತ್ತೆ, ಕೈ ಬಿಡ್ತಿರುತ್ತೆ, ಎತ್ಕೊಂತಿರಲ್ಲ. ಈಗ ನಮ್ದು ಆಟೋ ಸ್ಟಾರ್ಟರ್ ಬಾಕ್ಸ್ ಈ ತರ ಇರುತ್ತೆ. ಒಳಗಡೆ ಏನಾಗಿದೆ ಅಂತ ಗೊತ್ತಾಗಲ್ಲ. ಸೊ ಒಳಗಡೆ ಏನೇನಾಗಿರ್ಬೋದು, ನಾರ್ಮಲ್ ಆಗಿ ಸಣ್ಣ ಸಣ್ಣ ಮೈನರ್ ಅಲ್ಲಿ ಏನೇನ್ ಆಗುತ್ತೆ ಒಳಗಡೆ ಯಾಕೆ ಎತ್ಕೊಳ್ಳಲ್ಲ, ಮತ್ತೆ ಈ ಪ್ರಿವೆಂಟರ್ ಯಾವ ತರ ವರ್ಕ್ ಮಾಡುತ್ತೆ, ಮತ್ತೆ ಸ್ಟಾರ್ಟರ್ ಬಾಕ್ಸ್ ಒಳಗಡೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಯಾವ ತರ ನಾವೇ ನೋಡೋದಾದ್ರೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಪ್ರಿವೆಂಟರ್ ಮತ್ತೆ ಸ್ಟಾರ್ಟರ್ ಬಾಕ್ಸ್ ಅಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದು ನಾವೇ ರೆಡಿ ಮಾಡ್ಕೊಳ್ಳೋ ಅಂತ ಇರ್ತಾವಲ್ಲ, ಆ ಪ್ರಾಬ್ಲಮ್ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಿಮ್ಗೆ ದುರ್ಗಾ ಪವರ್ ಕಂಟ್ರೋಲರ್ಸ್ ನವರು ನಿಮ್ಗೆ ಡಿಜಿಟಲ್ ಸ್ಟಾರ್ಟರ್ ಸಿಗುತ್ತೆ, ಡಬಲ್ ಕೇಬಲ್, ಸಿಂಗಲ್ ಕೇಬಲ್, ಪ್ರಿವೆಂಟ್ರಿ ಆಗ್ಲಿ, ಆಮೇಲೆ ಸೈಕ್ಲಿಂಗ್ ಟೈಮರ್ ಅಂತ ಸಿಗುತ್ತೆ, ಡಿಜಿಟಲ್ ಸ್ಟಾರ್ಟರ್ ಬಾಕ್ಸ್ ಸಿಗುತ್ತೆ. ಆಮೇಲೆ ಸ್ನೇಹಿತರೆ, ನಾವು ಸಿಂಟೆಕ್ಸ್ ಮೈಮೇಲೆ ಸಿಂಟೆಕ್ಸ್ ಹಾಕಿರ್ತೀವಿ. ಇದ್ರ ವಾಟರ್ ಲೆವೆಲರ್ ನೀರು ಕಮ್ಮಿ ಆದಾಗ ಅದೇ ಆನ್ ಆಗುತ್ತೆ, ಮತ್ತೆ ಅದೇ ಆಫ್ ಆಗುತ್ತೆ. ಈ ತರ ಸ್ನೇಹಿತರೆ ನೋಡ್ರಿ, ಈ ಸಂಪಿಂದ ನೀರು ತೊಟ್ಟಿಗೆ ಹೋಗುತ್ತೆ. ತೊಟ್ಟಿಯಲ್ಲಿ ಡ್ರಮ್ ಮೇಲ್ಗಡೆ ಸಿಂಟೆಕ್ಸ್ ಅಲ್ಲಿ ಖಾಲಿ ಆಗಿದ್ರೆ ಅದಾಗೆ ಅದು ಆನ್ ಆಗುತ್ತೆ. ಈ ತರ ಎಲ್ಲ ಆಟೋಮೆಟಿಕ್ ಡಿಜಿಟಲ್ ಇದೆ. ಅದು ನಾನು ವಿಡಿಯೋ ಸಪರೇಟ್ ಇದೆ, ಅದನ್ನು ಹಾಕ್ತೀನಿ. ಅದಾದ್ಮೇಲೆ ಸ್ನೇಹಿತರೆ, ನೀವು ಕೃಷಿ ಹೊಂಡಕ್ಕೆ ಆಟೋ ಸ್ಟಾರ್ಟರ್ ಬರುತ್ತೆ, ಡಿಜಿಟಲ್ ಆಟೋ ಸ್ಟಾರ್ಟರ್. ಅಂದ್ರೆ ಕೃಷಿ ಹೊಂಡದಲ್ಲಿ ನೀರಿದ್ದಾಗ ತೋಟಕ್ಕೆ ನಾವು ಆನ್ ಮಾಡಿದ್ರೆ ಕಳಿಸುತ್ತೆ, ನೀರಿಲ್ಲ ಅಂದ್ರೆ ಅದಾಗೆ ಅದು ಆಫ್ ಮಾಡುತ್ತೆ. ಈ ತರ ಇವರೆಲ್ಲ ಬೇರೆ ಸ್ಟಾರ್ಟರ್ ಬೋರ್ಡ್ ಗಳೆಲ್ಲ ಸಿಗ್ತವೆ ಸ್ನೇಹಿತರೆ. ಕೆಲವೊಂದು ವಿಡಿಯೋ ಸಪರೇಟ್ ಹಾಕಿದೀನಿ, ನಮ್ ಚಾನಲ್ ಅಲ್ಲೇ ಗಮನಿಸಬಹುದು. ಇವತ್ತು ಈ ಸ್ಟಾರ್ಟರ್ ಬೋರ್ಡ್ ಅಲ್ಲಿ ನಮ್ಮ ರೈತರಿಗೆ ಉಪಯೋಗ ಆಗುವಂತ ಕೆಲವೊಂದು ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ. ಧನಂಜಯಣ್ಣವ್ರೆ ನಮಸ್ತೆ. ನಮಸ್ತೆ ಸರ್. ಅಣ್ಣವ್ರೆ, ನಿಮ್ದು ಪರಿಚಯ ಮಾಡ್ಕೊಂಡು ನಿಮ್ಮಲ್ಲಿ ಏನೇನು ಸಿಗುತ್ತೆ, ಈಗ ನಮ್ಗೆ ಏನ್ ತೋರಿಸ್ಕೊಡ್ತೀರಾ ಸ್ವಲ್ಪ ಮಾಹಿತಿ ಕೊಡ್ರಿ. ನಮ್ಮಲ್ಲಿ ವಿವಿಧ ರೀತಿಯ ಉತ್ಪನ್ನಗಳಂದ್ರೆ ನಾವು ರೈತರಿಗೆ ಟೆಕ್ನಾಲಜಿನ ಸರ್ವ್ ಮಾಡ್ಬೇಕಂತ ಬೇರೆ ಬೇರೆ ಪ್ರಾಡಕ್ಟ್ ಗಳ ಮಾಡಿದೀವಿ. ಒಂದು 15ಕ್ಕಿಂತ ಹೆಚ್ಚು ಪ್ರಾಡಕ್ಟ್ ಗಳು ಸುಮಾರು ಆಟೋ ಸ್ಟಾರ್ಟರ್ ಮಾಡ್ತಾ ಇದೀವಿ, PFR ಮಾಡ್ತಾ ಇದೀವಿ, ಮತ್ತೆ ಪ್ರಿವೆಂಟರ್ ಮಾಡ್ತಾ ಇದೀವಿ, ಮತ್ತೆ ಅದೇ ತರ ಸ್ಟಾರ್ಟರ್ ಗಳು ಮಾಡ್ತಾ ಇದೀವಿ, ಡಿಜಿಟಲ್ ಸ್ಟಾರ್ಟರ್. ಮತ್ತೆ ಅವ್ರದೇ ಸ್ಟಾರ್ಟರ್ ಗೆ ಕನೆಕ್ಟ್ ಮಾಡ್ಕೊಳಕಂತ ಕೆಲವೊಂದು ಟೈಮರ್, ಆಟೋ ಪ್ರಿವೆಂಟರ್, PFR ಆಲ್ ಇನ್ ಒನ್ ಮಾಡ್ತಾ ಇದೀವಿ. ಅದೇ ತರ ಸಿಂಗಲ್ ಕೇಬಲ್ ಮತ್ತೆ ಡಬಲ್ ಕೇಬಲ್ ಸ್ಟಾರ್ಟರ್ ಗಳು 20 HP ತನಕ ಮಾಡೆಲ್ ಗಳು ಡೆವಲಪ್ ಮಾಡ್ತಾ ಇದೀವಿ. ಅಣ್ಣವ್ರೆ, ನಿಮ್ದು ಕೆಲವೊಂದು ಪ್ರಮಾಣ ಪತ್ರಗಳನ್ನೆಲ್ಲ ಅಂಗಡಿಲಿ ಹಾಕಿದಿರಾ? ಹೌದು. ನಿಮ್ದು ಫಸ್ಟ್ ನೀವು ಓದಿದ್ದು ಏನು, ಆಮೇಲೆ ನಿಮ್ದು ಏನೇನು ಸರ್ಟಿಫೈಡ್ ಆಗಿದೆ? ಆಕ್ಚುಲಿ ಏನೀಗ ರೈತರು ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದಾರಲ್ಲ, ಅದು ನಾನು ಓದಕ್ಕಿಂತ ಮುಂಚೆನೆ ಆ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ತಾ ಇದ್ದೆ.
ಬಟ್ ಈ ತರ ನಮಗೆ ಪ್ರಾಬ್ಲಮ್ ನ ಅವಶ್ಯಕತೆ ಇರೋದು ಯಾರು ಮಾಡ್ತಾ ಇದಾರೆ, ಯಾರು ಡೆವಲಪ್ ಮಾಡಿಲ್ಲ ಅನ್ನೋ ದೃಷ್ಟಿಯಿಂದ ನಾವು PUC ಆದ್ಮೇಲೆ ಇಂಜಿನಿಯರಿಂಗ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ತಗೊಂಡ್ವಿ. ಎಲೆಕ್ಟ್ರಿಕಲ್ ಬಗ್ಗೆ ಸ್ವಲ್ಪ ಐಡಿಯಾ ಇತ್ತು, ಎಲೆಕ್ಟ್ರಿಕಲ್ ಗೊತ್ತಿದೆ, ಮತ್ತೆ ನಮಗೆ ಎಲೆಕ್ಟ್ರಾನಿಕ್ಸ್ ಗೊತ್ತಾಗಿಲ್ಲ. ಡೆವಲಪ್ ಮಾಡ್ಬೇಕಂದ್ರೆ ನಾವು ಎಲೆಕ್ಟ್ರಾನಿಕ್ಸ್ ಹೋಗಲೇಬೇಕಾಯ್ತಾ. ಸೊ ಹಾಗಾಗಿ ನಾವು ಎಲೆಕ್ಟ್ರಾನಿಕ್ಸ್ BE ಅಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ತಗೊಂಡ್ವಿ. ಚಿತ್ರದುರ್ಗ ಜೆಮಿಟಿ ಕಾಲೇಜಲ್ಲಿ 2005 ಅಲ್ಲಿ ಔಟ್ಪುಟ್ ಆದ್ವಿ. 2005 ಅಲ್ಲಿ ಔಟ್ಪುಟ್ ಆಗಿ ಬೆಂಗಳೂರಲ್ಲಿ KPTCL ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ವಿ. ಪವರ್ ಸ್ಟೇಷನ್ ಅಲ್ಲಿ 1.5 ವರ್ಷ ಇದ್ವಿ. ಆಮೇಲೆ ಅದ್ ಬಿಟ್ಮೇಲೆ ಡೆಲ್ಲಿ ಮೆಟ್ರೋ ಟ್ರೈನ್ ಅಲ್ಲಿ ಅದರಲ್ಲಿ 1.5 ವರ್ಷ ಇದ್ವಿ. ಆದ್ಮೇಲೆ ಕೆಲವೊಂದು ಸಾಫ್ಟ್ವೇರ್ಸ್ ಇದರಲ್ಲಿ ಪ್ರೋಗ್ರಾಮಿಂಗ್ ಎಲ್ಲ ಏನಂತ ಎಂಬೆಡೆಡ್ ಸಿಸ್ಟಮ್ಸ್ ಅಂತ ಅದು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಎಲ್ಲ ತಿಳ್ಕೊಳಕ್ಕೆ ಅಲ್ಲಿ 1 ವರ್ಷ ಟ್ರೈನಿಂಗ್ ಮಾಡ್ಕೊಂಡ್ವಿ. ಅದಾದ್ಮೇಲೆ 2009ರಿಂದ ನಾವು ಈ ತರ ವಿವಿಧ ರೀತಿಯ ಪ್ರಾಡಕ್ಟ್ ಗಳನ್ನ ಡೆವಲಪ್ ಮಾಡ್ತಾ ಇದೀವಿ. ಮತ್ತೆ ಅದ್ರ ಜೊತೆಗೆ ಕಸ್ಟಮರ್ಸ್ ನ ಕೆಲವೊಂದು ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದಾರೆ ಅಂತ ಕೆಲವೊಂದು ಸ್ಟಾರ್ಟರ್ ಗಳನ್ನ ರಿಪೇರಿ ಮಾಡ್ತಾ ಇದ್ವಿ. ಅವ್ರು ತಗೊಂಡ್ಬಂದಾಗ್ಲೇ ಗೊತ್ತಾಗದ ಏನ್ ಕಂಪ್ಲೇಂಟ್ ಏನ್ ಎದುರಿಸ್ತಾ ಇದಾರೆ. ನಾವು ಹೊಸ ಪ್ರಾಡಕ್ಟ್ ಮಾಡ್ಬೇಕಂದ್ರೆ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅಂತ ನಾವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಆ ಪ್ರಾಬ್ಲಮ್ ನ ನಮ್ಮ ಸ್ಟಾರ್ಟರ್ ಅಲ್ಲೆಲ್ಲ ಇಂಪ್ಲಿಮೆಂಟ್ ಮಾಡಿದ್ವಿ. ಅಪ್ಡೇಟ್ ಮಾಡ್ತಾ ಇದಾರೆ. ಯಾಕಂದ್ರೆ ನಾವು ಅವ್ರ ಹತ್ರ ಹೋಗೋದಕ್ಕಿಂತ ನಾವು ಅವ್ರ ಹತ್ರ ನಮ್ಮ ಹತ್ರಲ್ಲೇ ಬಂದ್ರೆ ನಾವು ಸರ್ವಿಸ್ ಮಾಡೋದ್ರಿಂದ ಅವರೇ ಬರ್ತಾರೆ ನಮಗೆ. ಅವರು ಮ್ಯಾನ್ಯಲ್ ಸ್ಟಾರ್ಟರ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ನಾವು ಡಿಜಿಟಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ ಪ್ರಾಬ್ಲಮ್ ನ. ಮತ್ತೆ ಅವ್ರಿಗೆ ಏನು ಅಡಿಷನಲ್ ಆಗಿ ಅವಶ್ಯಕತೆಗಳು ಏನ್ ಬೇಕೋ ಅದನ್ನ ಮತ್ತೆ ಸೇರಿಸಿದ್ವಿ ನಾವು. ಈಗಿನ ಫ್ಯೂಚರ್ ಅಲ್ಲಿ ಈಗಿನ ಟೆಕ್ನಾಲಜಿಗೆ ಈಗಿನ ಜನರೇಷನ್ ಏನ್ ಬೇಕೋ ಅದನ್ನ ಅಪ್ಡೇಟ್ ಮಾಡ್ತೀವಿ. ಓಕೆ ಧನಂಜಯ ಅವರೇ, ನಮ್ಗೆ ಸ್ವಲ್ಪ ಈ ಸ್ಟಾರ್ಟರ್ ಬಗ್ಗೆ ಪ್ರಿವೆಂಟರಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ನಮಗೆ ಮೊದಲೇದಾಗಿ ಸ್ಟಾರ್ಟರ್ ತಗೊಳ್ಳೋದಾದ್ರೆ ಈ ನಾನು ಉದಾಹರಣೆಗೆ ಅಕ್ಕಪಕ್ಕ ಜಮೀನಲ್ಲಿ ಮೋಟರ್ ಓಡ್ತಿದಾವೆ, ನಮ್ ಮೋಟರ್ ಓಡ್ತಾ ಇಲ್ಲ. ಫಸ್ಟ್ ಏನ್ ನೋಡ್ಬೇಕಾಗುತ್ತೆ, ಸ್ಟಾರ್ಟರ್ ಒಂದೊಂದ್ಸರಿ ಎತ್ಕೊಂಡು ಆನ್ ಆಗಿ 5 ಸೆಕೆಂಡ್ 10 ಸೆಕೆಂಡ್ ಆದ್ಮೇಲೆ ಕೈ ಬಿಡುತ್ತೆ. ಮತ್ತೆ ಆನ್ ಮಾಡ್ತೀವಿ, ಮತ್ತೆ 5 ಸೆಕೆಂಡ್ 10 ಸೆಕೆಂಡ್ ತಗೊಳುತ್ತೆ, ಮತ್ತೆ ಕೈ ಬಿಡುತ್ತಿರುತ್ತೆ. ಈ ತರ ಸಮಸ್ಯೆ ನಿಮ್ಗೆ ರೈತರು ಹೇಳಿರ್ತಾರೆ ಅಥವಾ ನಿಮ್ಗೂ ಗೊತ್ತಿರುತ್ತೆ. ಸ್ವಲ್ಪ ಇದು ಏನೇನ್ ನೋಡ್ಬೋದು, ಏನೇನ್ ಚೆಕ್ ಮಾಡ್ಬೋದು ಬೇಸಿಕ್ ಆಗಿ ಒಂದ್ ರೈತರು ಆ ಬೋರ್ಡ್ ಅಲ್ಲಿ ಏನೇನಾಗಿದೆ ಅಂತಂದ್ರೆ ಸ್ವಲ್ಪ ಮಾಹಿತಿ ಕೊಡ್ತೀವಿ. ಈಗ ನಾವು ಫಸ್ಟ್ ಕರೆಂಟ್ ನಿಮಗೆ ಇಂಡಿಕೇಶನ್ಸ್ ತೋರಿಸ್ತಾ ಇರುತ್ತೆ, ಕರೆಂಟ್ ಇರುತ್ತೆ. ಮೋಟರ್ ಆಫ್ ಆಗಿತ್ತಂದ್ರೆ ಏನಕ್ಕೆ ಆಫ್ ಆಗಿತ್ತು ಅಂದ್ರೆ ಕೆಲವೊಂದ್ರಲ್ಲಿ ನೀವು ಫಸ್ಟ್ ಚೆಕ್ ಮಾಡ್ಬೇಕಾದ್ರೆ ಫ್ಯೂಸ್ ಚೆಕ್ ಮಾಡ್ಬೇಕಾಗುತ್ತೆ. ಫ್ಯೂಸ್ ಚೆಕ್ ಮಾಡ್ಬೇಕು ಫಸ್ಟ್. ಫ್ಯೂಸ್ ಹೋಗಿದೆ ಇಲ್ಲ ಅಂತ, ಊರಲ್ಲಿ ಯಾವ್ದು ಹೋಗಿದೆ ಏನಕ್ಕೆ ಆಫ್ ಆಗಿದೆ ಗೊತ್ತಾಗುತ್ತೆ. ಫ್ಯೂಸ್ ಕರೆಕ್ಟ್ ಆಗಿತ್ತಂದ್ರೆ ಮತ್ತೆ ಇನ್ ಕೇಸ್ ಫ್ಯೂಸ್ ಏನಾರ ಹೋಗಿತ್ತಂದ್ರೆ ಬೇರೆ ಪ್ರಾಬ್ಲಮ್ ಇರುತ್ತೆ. ಇನ್ ಕೇಸ್ ಸಿಂಗಲ್ ರನ್ ಆಗಿರುತ್ತೆ ಮೋಟರ್, ಇಲ್ಲಾಂದ್ರೆ ಓವರ್ ಆರ್ಮ್ಸ್ ತಗೊಂಡ್ ಟ್ರಿಪ್ ಆಗಿರುತ್ತೆ, ಇಲ್ಲ ಶಾರ್ಟ್ ಆಗಿರುತ್ತೆ. ನೀವು ಫ್ಯೂಸ್ ಹೋಗಿತ್ತಂತ ಸಡನ್ ಆಗಿ ಫ್ಯೂಸ್ ಹಾಕೋದು ತಪ್ಪು. ಚೆಕ್ ಮಾಡ್ಬೇಕು ವೈರಿಂಗ್ ಎಲ್ಲ ಮೆಲ್ಟ್ ಆಗಿರುತ್ತೆ, ಕೆಲವೊಂದು ಮೆಲ್ಟ್ ಆಗಿರುತ್ತೆ. ಫ್ಯೂಸ್ ಹಾಕಿದ ತಕ್ಷಣ ನೀವು ಬರ್ಸ್ಟ್ ಆಗೋ ಚಾನ್ಸ್ ಇರುತ್ತೆ, ಅದೆಲ್ಲ ಕೇರ್ ತಗೋಬೇಕಾಗತ್ತೆ. ಅದನ್ನ ಫ್ಯೂಸ್ ಹಾಕೊಂಡ್ಮೇಲೆ ಮತ್ತೆ ಫ್ಯೂಸ್ ಹೋಗಿದ್ರೆ ಆ ಪ್ರಾಬ್ಲಮ್ ಫಸ್ಟ್ ಚೆಕ್ ಮಾಡಿ ಆಮೇಲೆ ಫ್ಯೂಸ್ ಹಾಕ್ಬೇಕು. ಏನೋ ಪ್ರಾಬ್ಲಮ್ ಫಸ್ಟ್ ಫ್ಯೂಸ್ ತಗೋಬೇಕು, 3 ಫ್ಯೂಸ್ ತಗೋಬೇಕು. ಚೆಕ್ ಮಾಡ್ಕೊಂಡು ಏನ್ ಪ್ರಾಬ್ಲಮ್ ಆಗಿದೆ ಅಂತ ಫಸ್ಟ್ ಐಡೆಂಟಿಫೈ ಮಾಡ್ಬೇಕು. ಸ್ಟಾರ್ಟರ್ ಬೋರ್ಡ್ ಅಲ್ಲಿ ಪ್ರಿವೆಂಟರಿ ಎಲ್ಲ ಚೆಕ್ ಮಾಡ್ಬೇಕು. ಎಲ್ಲ ಕರೆಕ್ಟ್ ಇತ್ತಂದ್ರೆ ಫ್ಯೂಸ್ ಕೆಲವೊಂದ್ ಟೈಮ್ ಸುಮ್ಮನೆ ಇದ್ರೂ ಹೋಗ್ತಾ ಇರ್ತದೆ. ಫ್ಯೂಸ್ ವೀಕ್ ಆಗಿ ಹೋಗ್ತಾ ಇರ್ತದೆ. ಫ್ಯೂಸ್ ವೀಕ್ ಆಗಿ ಹೋಗಿರ್ಬೋದು ಪ್ರಾಬ್ಲಮ್ ಇಲ್ಲ. ಕೇಸ್ ಹಾಕಿದಂಗಲ್ಲೂ ಮತ್ತೆ ಅದೇ ಫ್ಯೂಸ್ ಹೋಯ್ತಂದ್ರೆ ಬ್ರೌಂಡಿಂಗ್ ಆಗಿರುತ್ತೆ, ಓವರ್ ಆರ್ಮ್ ಸ್ಟ್ಯಾಂಡ್ ಫ್ಯೂಸ್ ಹೋಗ್ತಾ ಇರುತ್ತೆ. ಮತ್ತೆ ಇಲ್ಲ ಬೇರೆ ಕಡೆ ಎಲ್ಲ ಶಾರ್ಟ್ ಆಗಿರುತ್ತೆ. ಮತ್ತೆ ಸ್ಟಾರ್ಟರ್ ಅಲ್ಲಿ ಬ್ಲೇಡ್ ಸೆಟ್ ಹೋದ್ರೂ ಆತರ ಫ್ಯೂಸ್ ಹೋಗುತ್ತೆ. ನಿಮಗೆ ಸ್ಟಾರ್ಟರ್ ಅಲ್ಲಿ ಬ್ಲೇಡ್ ಸೆಟ್ ಹೋತಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಇದು ಸ್ಟಾರ್ಟರ್ ಒಂದ್ 5 ಸೆಕೆಂಡ್ ಆಟೋ ಸ್ಟಾರ್ಟರ್ ಆನ್ ಆದಾಗ ಆನ್ ಆಗ್ಬಿಡುತ್ತೆ. ಆಟೋ ಸ್ಟಾರ್ಟರ್ ಆಫ್ ಆದ ತಕ್ಷಣ ಇದು ಆಫ್ ಆಗ್ಬಿಡುತ್ತೆ. ಅದು ಆಫ್ ಆಗಕ್ಕೆ ಬೇರೆ ಕಾರಣ ಇರುತ್ತೆ. ಏನಕ್ಕೆ ಕಾರಣ ಅಂತ ನಿಮ್ಗೆ ಪ್ರಿವೆಂಟ್ ಯೂಸ್ ಮಾಡಿರ್ತೀರ. ಇದು ಸಿಂಗಲ್ ಫೇಸ್ ಪ್ರಿವೆಂಟರ್. 3 ಫೇಸ್ ಅಲ್ಲಿ ಯಾವ್ದಾರ ಒಂದು ಸಿಂಗಲ್ ಫೇಸ್ ಇದಕ್ಕೆ ಸಪ್ಲೈ ಇದ್ರ ಥ್ರೂ ಸಪ್ಲೈ ಹೋಗ್ಲಿಲ್ಲ ಅಂದ್ರೆ ಇದು ಆಫ್ ಮಾಡುತ್ತೆ. ಇದು ಅದಕ್ಕೆ ಆಫ್ ಮಾಡ್ತಿರುತ್ತೆ. ಬ್ಲೇಡ್ ಸೆಟ್ ಅಲ್ಲಿ ಯಾವ್ದಾರ ಒಂದು ಸಪ್ಲೈ ಬರ್ಲಿಲ್ಲ ಅಂದ್ರೆ ನಿಮಗೆ ಯೂಶಲಿ ವರ್ಷಕ್ಕೊಂದು ಟೈಮ್ ನಿಮಗೆ ಇದರಲ್ಲಿ ಸ್ಟಾರ್ಟರ್ದು ರೀಕಂಡೀಷನ್ ಸರ್ವಿಸ್ ಮಾಡಿಸಿದ್ರೆ ನಿಮ್ ಮೋಟರ್ ಆದಷ್ಟು ಸೇಫ್ ಆಗಿರುತ್ತೆ. ಓಕೆ ಸರ್, ಧನಂಜಯ ಅವ್ರು ಹೇಳ್ತಾರೆ ಸ್ನೇಹಿತರೆ, ನೀವು ವರ್ಷಕ್ಕೊಂದ್ಸರಿ ಸ್ಟಾರ್ಟರ್ ನ ಒಂದ್ಸರಿ ಕ್ಲೀನ್ ಆಗಿ ಚೆಕ್ ಮಾಡ್ಕೋಬೇಕು. ನೋಡ್ರಿ ಈ ತರ ನಮ್ಮ ಕಸ್ಟಮರ್ ಯಾರೋ ತಗೊಂಡಿದ್ರು, ಈ ತರ ಸ್ಟಾರ್ಟರ್ ಎಲ್ಲ ಬರ್ನಿಂಗ್ ಆಗಿದೆ. ಓಕೆ ಸ್ನೇಹಿತರೆ, ಫಸ್ಟ್ ತೋರಿಸ್ಬಿಡ್ತೀನಿ. ಸ್ಟಾರ್ಟರ್ ಪ್ರಾಬ್ಲಮ್ ಇದೆ ಅಂತ ತಗೊಂಡಿದ್ರು, ನಿಮ್ಗೆ ರೈತರಿಗೆ ಗೊತ್ತಿರುತ್ತೆ. ನೋಡ್ರಿ ಇದು ತರ ಬರ್ನಿಂಗ್ ಹೋಗಿದೆ. ಇದು ಬ್ಲೇಡ್ ಅಂತ ಕರೀತಾರೆ, ನಾವು ಬ್ಲೇಡ್ ಅಂತ ಕರಿತೀವಿ. ಇದು ಅಣ್ಣವ್ರು ಹೇಳ್ತಾರೆ ಮಾಹಿತಿ. ನೋಡ್ರಿ ಈ ತರ ಬರ್ನಿಂಗ್ ಆಗಿದೆ. ಸೊ ಇದು ಮೋಟರ್ ನಾವು ಆನ್ ಮಾಡಿದ ತಕ್ಷಣ ಇದು ಟಕ್ ಅಂತ ಹಿಡಿತಿರುತ್ತೆ. ಸೊ ಇದು ಹಿಡಿಯಲ್ಲ, ಯಾಕಂದ್ರೆ ಇಲ್ಲಿ ಸುಟ್ಟೋಗಿದೆ, ಬರಸ್ಟ್ ಆಗಿದೆ. ಹೇಳ್ತಾರೆ ಅಣ್ಣವ್ರು ಹೆಚ್ಚಿನ ಮಾಹಿತಿ. ಇದರಲ್ಲಿ ನಿಮಗೆ 3 ಸಪ್ಲೈ ಪಾಸ್ ಆಗ್ಬೇಕು. 3 ಸಪ್ಲೈನ ಪಾಸ್ ಆಗ್ಬೇಕು. ಇದ್ರಲ್ಲಿ ಯಾವ್ದಾರ ಒಂದು ಫೇಸ್ ಫೇಲ್ಯೂರ್ ಆಯ್ತು ಅಂದ್ರೆ ನಿಮಗೆ ಆಟೋಮೆಟಿಕ್ಲಿ ಪ್ರಿವೆಂಟರ್ ಟ್ರಿಪ್ ಮಾಡ್ಬಿಡುತ್ತೆ. ಸೊ ಆ ದೃಷ್ಟಿಯಿಂದ ಕೆಲವು ರೈತರು ಏನ್ ಮಾಡ್ತಾರೆ, ಬರೀ ಬ್ಲೇಡ್ಸ್ ಅಷ್ಟೇ ಉಜ್ಜೆ ಹಾಕ್ತಾರೆ. ಬರೀ ಬ್ಲೇಡ್ ಅಷ್ಟೇ ಉಜ್ಜೆ ಹಾಕ್ತಾರೆ. ಮತ್ತಿನ್ನೇನ್ ನೋಡ್ಬೇಕಾಗುತ್ತೆ? ಮತ್ತೆ ಇದರಲ್ಲಿ ಟಾಪ್ ಮತ್ತೆ ಬಾಟಮ್ 2 ತರ ಬ್ಲೇಡ್ ಸೆಟ್ ಇರುತ್ತೆ. ಇದು 2 ಕಾಂಟ್ಯಾಕ್ಟ್ ಆಗುತ್ತೆ. ರೈತರು ಇದನ್ನ ಅಷ್ಟೇ ನೋಡ್ತಾರ, ಇದ್ರ ಒಳಗಿನ ನೋಡ್ತಿರಲ್ಲ. ಅದು ಹೋಗಿರುತ್ತೆ. ಇದರಲ್ಲಿ ನಮಗೆ ಪಾಸಿಟಿವ್ ನೆಗೆಟಿವ್ ಹೆಂಗಿರುತ್ತೆ, ಇದರಲ್ಲಿ ಪ್ಲಸ್ ಮೈನಸ್ ಇರುತ್ತೆ. 2 ಪಾಯಿಂಟ್ 2 ಚೇಂಜ್ ಮಾಡ್ಬೇಕು ಮಾಡಿದ್ರೆ.
ಎರಡು ಚೇಂಜ್ ಮಾಡಬೇಕು ಬ್ಲೇಡ್ ಸೆಟ್. ಬರೀ ಬ್ಲೇಡ್ ಒಂದೇ ಹಾಕ್ಬಾರ್ದು. ಬ್ಲೇಡ್ ಸೆಟ್ ಮತ್ತೆ ಮೇಗಲ್ ಕಿಟ್ ಎಲ್ಲ ಫುಲ್ ಸೆಟ್ ಚೇಂಜ್ ಮಾಡಬೇಕು. ಮೇಲ್ಗಡೆ ಸೆಟ್ ಚೇಂಜ್ ಮಾಡಬೇಕು, ಬರೀ ಕೆಳಗಡೆ ಅಷ್ಟೇ ಚೇಂಜ್ ಮಾಡಬಾರದು. ಫುಲ್ ಸೆಟ್ ಚೇಂಜ್ ಮಾಡಿದ್ರೆ ಎರಡು ಮೋಟರ್ಗೆ ಸಪ್ಲೈ ಕರೆಕ್ಟ್ ಹೋಗುತ್ತೆ. ಈ ತರ ಮಾಡಿದ್ರೆ ನಿಮಗೆ ಪ್ರಿವೆಂಟರ್ ರನ್ ಆಗಿರುತ್ತೆ. ಲೋಡ್ 3 ಸಪ್ಲೈ 3 ಫೇಸ್ ಕರೆಕ್ಟ್ ಪಾಸ್ ಆಗ್ತಾರೆ, ಅವಾಗ ಹೋಲ್ಡ್ ಮಾಡುತ್ತೆ ಸ್ಟಾರ್ಟರ್ ನ. ಇಲ್ಲಾಂದ್ರೆ ಹೋಲ್ಡ್ ಮಾಡಲ್ಲ, ಟ್ರಿಪ್ ಮಾಡುತ್ತೆ. ಇದ್ರಲ್ಲೇ ಕೆಲವೊಂದು ನಿಮ್ಗೆ ಏನಾಗುತ್ತೆ, ಪ್ರಿವೆಂಟರ್ ಅಲ್ಲಿ ಬೇರೆ ಬೇರೆ ತರ ಪ್ರಿವೆಂಟರ್ ಇದಾವೆ. ಓಕೆ ಅಣ್ಣ, ಈಗ ಪ್ರಿವೆಂಟ್ರಿ ಅಂತ ಹೇಳಿದ್ರೆ ಈ ಪ್ರಿವೆಂಟರ್ 2-3 ತರ ಬರ್ತವೆ ಅಂತ ಹೇಳಿದ್ರೆ, ಪ್ರಿವೆಂಟರ್ ನಾರ್ಮಲ್ ಆಗಿ ಹೆಂಗ್ ಕೆಲಸ ಮಾಡ್ತಾರೆ ಒಂದು ಬೇಸಿಕ್ ನಾಲೆಡ್ಜ್, ಆಮೇಲೆ ಯಾವ್ಯಾವ ತರ ಬರ್ತವೆ, ಯಾವ್ಯಾವ್ದಕ್ಕೆ ಯಾವ್ಯಾವ ತರ ಹಾಕೋಬೇಕು, ಯಾವ ತರ ಯೂಸ್ ಮಾಡೋ ಸ್ವಲ್ಪ ಮಾಹಿತಿ ಕೊಡ್ರಿ. ಆಕ್ಚುಲಿ ಪ್ರಿವೆಂಟರ್ ಇಲ್ದಂಗೆ ಮೋಟರ್ ರನ್ ಮಾಡಬಹುದು, ನೀವ್ ಅಲ್ಲಿ ಇರ್ಬೇಕು. ನೀರ್ ಬರ್ಲಿಲ್ಲ ಅಂದ್ರೆ ಆಫ್ ಮಾಡ್ಬೇಕು. ನೀವ್ ಅಲ್ಲಿ ಇರಲ್ಲ ಅಂತ ಇದನ್ನ ಹಾಕ್ಬೇಕು. ಏನಂದ್ರೆ ಇದು ಲೋಡ್ ಸೆನ್ಸ್ ಮಾಡುತ್ತೆ. 3 ಫೇಸ್ ಸಪ್ಲೈ ಮೋಟರ್ ಹೋಗ್ತಾ ಇದೆ ಅಂತ. ಈ 3 ಫೇಸ್ ಅಲ್ಲಿ ಯಾವ್ದು ಫೇಸ್ ಫೇಲ್ಯೂರ್ ಆಯ್ತಂದ್ರೆ ಇದು ಆಫ್ ಮಾಡುತ್ತೆ. ಹಾಗಾಗಿ ಇದನ್ನ ಯೂಸ್ ಮಾಡಬೇಕಾಗತ್ತೆ. ಲೋಡ್ ಸೆನ್ಸ್ ಮಾಡುತ್ತೆ, ಲೋಡ್ ಕರೆಕ್ಟ್ ಆಗಿದೆ ಇಲ್ಲ ಅಂತ. ಆ ಪರ್ಪಸ್ ಗೆ ಹಾಕ್ತಾರೆ. ಇದರಲ್ಲಿ ನಿಮಗೆ SP1 ಇದೆ, SP2 ಇದೆ, SP3 ಇದೆ, ಈ ತರ ಬೇರೆ ಬೇರೆ ಮಾಡಲ್ ಇದೆ. SP1 ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ನಮ್ ರೈತರು ನೋಡ್ತಾ ಇದೀನಿ ನಾನು, ಕೆಲವೊಂದು V4 ಮೋಟರ್ಗೆಲ್ಲ SP2 ಹಾಕ್ತಾರೆ. SP2 ಹಾಕಿದ್ರೆ ಇದು ಜಾಸ್ತಿ ಹೈಯರ್ ಆರ್ಮ್ಸ್ ರೇಟಿಂಗ್ ಇರುತ್ತೆ. ಅದು ಆರ್ಮ್ಸ್ ರೇಟಿಂಗ್ ಕಮ್ಮಿ ಇರುತ್ತೆ ಸಣ್ಣ ಮೋಟರ್ V4 ಮೋಟರ್. ಇದನ್ನ ಹಾಕಿದ್ರೆ ಏನಾಗುತ್ತೆ, ಟ್ರಿಪ್ ಆಗ್ಬಿಡುತ್ತೆ. ಟ್ರಿಪ್ ಆದಾಗ ಏನ್ ಮಾಡ್ತಾರೆ, ಯಾರೋ ಒಂದ್ ಹೇಳ್ಬಿಡ್ತಾರೆ, ಇವೆರಡು ಡೈರೆಕ್ಟ್ ಮಾಡ್ಬಿಡುತ್ತೆ C1 ಸೀಟ್ ಅಂತ. ಇವೆರಡು ಡೈರೆಕ್ಟ್ ಮಾಡಿದ್ರೆ ಇದ್ರದ್ದು ಬೈಪಾಸ್ ಆಗ್ಬಿಡುತ್ತೆ. ಏನು ವರ್ಕ್ ಇರಲ್ಲ. ನಿಮಗೆ ಲೈನ್ ಸಿಂಗಲ್ ಆಯ್ತಂದ್ರೆ ಇದು ಆಫ್ ಮಾಡಲ್ಲ, ಡೈರೆಕ್ಟ್ ಮಾಡಿದ್ರೆ ಮೋಟರ್ ಹೋಗ್ಬಿಡುತ್ತೆ. ಆ ಪರ್ಪಸ್ ಗೆ ಈಗ ಒಂದು SP1 ಅಂತ ಬಿಟ್ಟಿದೆ ಚಿಕ್ಕ ಮೋಟರ್ಗಳಿಗೆ. ಅಪ್ ಟು ನಿಮಗೆ 3.7 HP ತನಕ ಇದು SP1 ಸಣ್ಣ V4 ಮೋಟರ್ಗಳಿಗೆ ಈ ತರ ಯೂಸ್ ಮಾಡಿ. ಇದು ಪ್ರಿವೆಂಟರ್ SP1, ಇದು ಆರ್ಮ್ಸ್ ರೇಟಿಂಗ್ ಕಮ್ಮಿ ಇರುತ್ತೆ. ಸೊ ಅದೇ ತರ ನಿಮ್ಗೆ ಹೈಯರ್ HP ಹೋದಂಗೆಲ್ಲ ಈ ತರದ ಹಾಕೊಂಡ್ಬಾರ್ದು. ಹೈಯರ್ HP ಹೋದಂಗೆಲ್ಲ ಇದು ಕಾಂಟ್ಯಾಕ್ಟರ್ ಎಲ್ಲ ಕನೆಕ್ಟರ್ ಹೀಟ್ ಆಗ್ತಿರುತ್ತೆ. ಇದೇ ಟೆಕ್ನಾಲಜಿ ಒಳಗೆ ಏನ್ ಪ್ರೊಸೆಸ್ ಇರುತ್ತೋ ಅದೇ ಪ್ರೊಸೆಸ್ ಇದ್ರಲ್ಲಿ ಇರುತ್ತೆ. ಇದ್ರಲ್ಲಿ ಕನೆಕ್ಟರ್ ಎಲ್ಲ ಹೈಯರ್ HP ಇರುತ್ತಲ್ಲ, ನಿಮ್ಗೆ ಕನೆಕ್ಟರ್ ಬೇಗ ಸುಟ್ಟು ಹೋಗ್ತಿರುತ್ತೆ. ಇದ್ರಲ್ಲಿ ನಿಮ್ಗೆ ವೈರ್ 3 ಫೇಸ್ ಸಪ್ಲೈನ ಇದ್ರಲ್ಲಿ ಪಾಸ್ ಮಾಡಿ 2 ರೌಂಡ್ಸ್ ಹಾಕ್ಬೇಕು. ಕೆಲವರು ಸಿಂಗಲ್ ರೌಂಡ್ ಹಾಕ್ತಾರೆ, ಹೋಲ್ಡ್ ಆಗಲ್ಲ, ಟ್ರಿಪ್ ಆಗ್ಬಿಡುತ್ತೆ. ಇದು ನಿಮಗೆ 15 HP 20 HP 10 HP ಮೇಲೆ ಹಾಕೊಂಡ್ರೆ ನಿಮಗೆ ಒಳ್ಳೇದು. ಬೇಗ ಸುಡಲ್ಲ ಇದು, ನಿಮಗೆ ಯಾವ್ದೇ ಕಾರಣಕ್ಕೂ ಸುಡಲ್ಲ. ಇದು ಒಂದ್ 2 ಟರ್ನ್ಸ್ ಹಾಕಬೇಕು, ಇದ್ರಲ್ಲಿ ತೂರ್ಸ್ಕೊಂಡು ರೊಟೇಟ್ ಮಾಡ್ಕೊಂಡು ಹಾಕೊಂಡು. ಅಣ್ಣ, ಈಗ ನಾರ್ಮಲ್ ರೈತ ಚೆಕ್ ಮಾಡ್ಬೇಕಾರೆ ಒಂದ್ಸರಿ ಎಲ್ಲ ಚೆನ್ನಾಗಿದೆ, ಯಾಕೆ ಅನ್ನಕ್ತಿಲ್ಲ ಅಂತ ಹೇಳಿ ಕಾಯಿಲ್ ಹೋಗಿದೆ ಹತ್ರ, ಏನ್ ಕಾಯಿಲ್ ಇರುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ. ಇದ್ರಲ್ಲಿ ನೋಡ್ರಿ, ಈಗ LNT ಟೈಪ್ ಸ್ಟಾರ್ಟರ್ ಅಲ್ಲಿ ನಿಮಗೆ ಕಾಯಿಲ್ ಅಂದ್ರೆ ಇದು ಮ್ಯಾಗ್ನೆಟಿಕ್ ಕಾಯಿಲ್. ಇದರಲ್ಲಿ 2 ಫೇಸ್ ಬಂದಾಗ ಇದು ಮ್ಯಾಗ್ನೆಟ್ ಆಗುತ್ತೆ. ಇದು ಮ್ಯಾಗ್ನೆಟ್ ಆದಾಗ ಇದು ನಿಮಗೆ ಕುದುರೆ ಅಂತ ಇದು ಕುದುರೆನ ಲಿಫ್ಟ್ ಮಾಡತ್ ಮೇಲಕ್ಕೆ. ಅಂದ್ರೆ ನಿಮಗೆ ಬ್ಲೇಡ್ ಸೆಟ್ ಗೆ ಕೆಳಗಿರೋದು ಮೇಲಿಂದ ಟಚ್ ಮಾಡತ್ತ ಅದು. ಅಂದ್ರೆ ಕನೆಕ್ಷನ್ ಬಂದ ತಕ್ಷಣ ಮ್ಯಾಗ್ನೆಟ್ ಎತ್ತು ಬಿಡುತ್ತೆ. ನೀವು ಕೈಯಾಗ ಎತ್ತದ್ ಹಾಕಲ್ಲ ಅಂತ ಅದು ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ಮಾಡಿದಾರೆ. ನಿಮ್ಗೆ ಸಪ್ಲೈ ಬಂತಂದ್ರೆ ಆನ್ ಮಾಡ್ಕೊಂಡ್ ಇದ ಕಾಯಿಲ್ ಇದೆ. ನೀವು ಬಟನ್ ಒತ್ತಿದಾಗ ಆನ್ ಆಗ್ಬೇಕು, ಆನ್ ಆಗುತ್ತೆ. ಸಪೋಸ್ ನೀವು ಬಟನ್ ಒತ್ತಿದಾಗ್ಲೂ ಆನ್ ಆಗ್ಲಿಲ್ಲ ಅಂದ್ರೆ ಒಂದ್ಸಲಿ ಮ್ಯಾಕ್ಸಿಮಮ್ ಆರ್ಮ್ಸ್ ತಗೊಂಡು ರಿಲೇ ಲಾಕ್ ಆಗಿರುತ್ತೆ. ರಿಲೇ ಲಾಕ್ ಆದಾಗ ನೀವು ಆನ್ ಬಟನ್ ಪ್ರೆಸ್ ಮಾಡಿದ್ರು ಆನ್ ಆಗಲ್ಲ ನಿಮಗೆ. ಮೀನ್ಸ್ ಇಲ್ಲಿಂದ ಸಪ್ಲೈ ನಿಮಗೆ ಕಾಯಿಲ್ಗೆ ಹೋಗಿರಲ್ಲ, ಅದು ಬೈಪಾಸ್ ಆಗಿರುತ್ತೆ. ಅದನ್ನ ಒಂದು 2-3 ಸಲ ನೀವು ರೀಸೆಟ್ ಮಾಡ್ಬೇಕು. ರೀಸೆಟ್ ಮಾಡಿದ್ರೆ ಲಾಕ್ ಓಪನ್ ಆಗುತ್ತೆ. ಲಾಕ್ ಓಪನ್ ಆದಾಗ ಮಾತ್ರ ಸರ್ಕ್ಯೂಟ್ ಕ್ಲೋಸ್ ಸರ್ಕ್ಯೂಟ್ ಆಗುತ್ತೆ, ಅವಾಗ ಅದು ಆನ್ ಆಗುತ್ತೆ. ಈ ತರ ರಿಲೇ ಇದ್ರಲ್ಲಿ LTLK ಟೈಪ್ ಈ ತರ ಕಾಯಿಲ್ ಬರುತ್ತೆ. ಅದೇ ತರ ಇದು CH ಕಟ್ಲರ್ ಎಮರ್ ಸ್ಟಾರ್ಟರ್ ರಿಲೇ ಕಾಯಿಲ್ ಈ ತರ ಬರುತ್ತೆ. ಇದರಲ್ಲಿ ಸ್ಟಾರ್ಟರ್ ಅಲ್ಲೇ ನಿಮಗೆ ಬೇರೆ ಬೇರೆ ತರ ಸ್ಟಾರ್ಟರ್ ಬರುತ್ತೆ. ಇದು LTLK ಟೈಪ್ ಸ್ಟಾರ್ಟರ್. ಇದರಲ್ಲಿ ನಿಮಗೆ ಕಟ್ಲರ್ ಎಮರ್ ಸ್ಟಾರ್ಟರ್ ಅಂತ ಯೂಸ್ ಮಾಡ್ತಾರೆ. ಇದರಲ್ಲಿ ನೀವು ಆದಷ್ಟು ಸ್ಟಾರ್ಟರ್ ಅಲ್ಲಿ ಏನಾದ್ರು ಬ್ಲೇಡ್ ಸೆಟ್ ಹೋದ್ರೆ ಒರಿಜಿನಲ್ ಬ್ಲೇಡ್ ಸೆಟ್ ಹಾಕೊಳ್ರಿ. ಸ್ವಲ್ಪ ಕಾಸ್ಟ್ಲಿ ಹೆವಿ ಆಯ್ತಂದ್ರು ಕಮ್ಮಿ ಕ್ವಾಲಿಟಿ ಹಾಕೋಬಾರ್ದು. ಕಮ್ಮಿ ಕ್ವಾಲಿಟಿ ಹಾಕೊಂಡ್ರೆ ನಿಮಗೆ ಇದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 750 ರೂಪೀಸ್ ಬರುತ್ತೆ. LNT ಚೆನ್ನಾಗಿರುತ್ತೆ. ವರ್ಷಕ್ಕೆ ಒಂದ್ಸಲ ಹಾಕ್ಸಿದ್ರೆ ನಿಮಗೆ 7,500 ಉಳಿಸುತ್ತೆ. ಅನಾವಶ್ಯಕವಾಗಿ ಮೋಟರ್ ಸುಡೋದು ತಪ್ಪು. 750 ರೂಪಾಯಿ ಹಾಕ್ಸಿದ್ರೆ ಇದ್ರಲ್ಲಿ ನಿಮಗೆ 150 ರೂಪಾಯಿ ಸಿಗುತ್ತೆ, ಬಟ್ ಆ ಕ್ವಾಲಿಟಿ ಇರಲ್ಲ. ಸ್ವಲ್ಪ ಒಳ್ಳೇದ್ ಹಾಕೊಂಡ್ರೆ ಮೋಟರ್ ಸೇಫ್ಟಿ ಇರುತ್ತೆ. ಇದೇ ತರ ನಿಮಗೆ ಕಟ್ಲರ್ ಎಮರ್ದು ಬ್ಲೇಡ್ ಸೆಟ್ ಬರುತ್ತೆ. ಇದೆಲ್ಲ 1200 ರೂಪಾಯಿ ಇದೆ ಒರಿಜಿನಲ್. ನಾವೆಲ್ಲ ಡಿಜಿಟಲ್ ಸ್ಟಾರ್ಟರ್ ಎಲ್ಲ ಯೂಸ್ ಮಾಡೋದು ಇದೆ ಕಂಪ್ನಿನ, ಅದು ಚೆನ್ನಾಗಿರುತ್ತೆ.